ಅಲ್ಲಿ ದರ್ಶನ್ ಸರ್ ಮನೆ ಇದೆ, ಹೋಗೋಣ ಬಾ ಅನ್ನೋದು. ಅಲ್ಲಿ ಹೋಗೋರ್ ಒಳಗಡೆ ಒಂದು 500 ರೂಪಾಯಿ ಖರ್ಚು ಮಾಡಿಸ್ಬಿಡೋದು. ಆಗ ಡಿ ಬಾಸ್ ಅವರು ಅಂದ್ರು, ಯಾವ್ದು ಬಟ್ ಬೇಜಾರ್ ಮಾಡ್ಕೋಬೋದೇನೋ ಅವ್ರ ಫ್ಯಾನ್ಸ್ ವೈಸ್ ಅಲ್ಲಿ ನಾವು ಒಂದು ಹಾಡು ಭಾಷೆದಲ್ಲಿ ಹೇಳ್ತೀವಿ. ಯಾರ್ಲೇ ಹಿಂಗ್ ಬಂದ್ಬಿಟ್ಟ ಇದೇನು, ನಾವು ಹುಡುಗಿರು ನೋಡಿದ್ರೆ ಹಿಂದ್ ಹೋಗ್ತೀವಿ, ನಾವು ಆ ಅಪ್ಪನ್ ನೋಡಿದ್ರೆ ಹುಡುಗಿರು ಹಿಂದೆ ಬಂದು ಲವ್ ಮಾಡ್ತಾರಲ್ಲ. ಎಲ್ಲಾ ಪಿಕ್ಚರ್ ಅಲ್ಲಿ ಒಂಥರ ವಿಭಿನ್ನವಾಗಿದ್ದಲ್ಲ ಇದು. ಯಾರು ಏನೋ ಇವನು ನಮ್ಮ ಏನೋ ಹಿಂದಿಯವ್ರೇನೋ ಅನ್ಕೊಂಡ್ಬಿಟ್ಟಿದ್ವಿ ನಾವಾಗ. ಅಮಿತಾಬ್ ಬಚ್ಚನ್ ಏನೋ ರಿಲೇಟಿವ್ ಯಾರನ್ನ ಇದ್ದಿರ್ಬೋದೇನೋ ಯಪ್ಪ ಅನ್ಕೊಂಡಿದ್ವಿ. ಸೊ ಅದನ್ನ ಕೇಳಿದಾಗೆ ಅವರು ನಮ್ಮವ್ರು ಅಂತ ಗೊತ್ತಾದಾಗೆ ಅವ್ರಿಗೆ ಹುಚ್ಚು ಅಭಿಮಾನಿ. ಇವತ್ತು ನಾನು ಬೆಂಗಳೂರಿಗೆ ಬರೋಕ್ಕೆ ಕಾರಣ ಡಿ ಬಾಸ್, ನನ್ನಲ್ಲಿ ಡಿ ಬಾಸ್. ದಯವಿಟ್ಟು ನಾನು ಆ ಅಪ್ಪನ ಇವತ್ತಿಗೆ ನಾನು ಮೀಟ್ ಮಾಡಿಲ್ಲ. ನನ್ನ ಜೊತೆಗಿರೋ ಹುಡುಗರು ಅವ್ರ ಅಭಿಮಾನಿಗಳು ತುಂಬಾ ಹತ್ರದಲ್ಲಿ ಇರೋರು ಇದ್ದಾರೆ. ಅಣ್ಣ ನಾನು ಏನೋ ಒಂದು ಮಾಡಿ ಹೋಗ್ಬೇಕು, ಅಲ್ಲಿಂದ ಇಲ್ಲಿ ಬಂದಿದ್ದೀನಿ ಅಪ್ಪನ ನೋಡಕ್ಕಂತ ಬಂದು ಇಲ್ಲೊಂದು ಬದುಕು ಕಟ್ಕೊಂಡಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ನಾನು ಈಗ ಹೋಗಿ ಸುಮ್ಮನೆ ನಾನೊಬ್ಬ ಫ್ಯಾನ್ ಅನ್ನೋದು ಬೇಡ, ಫ್ಯಾನ್ ಆದವನಿಗೆ ಅವ್ರಿಗೆ ಪ್ರೌಡ್ಫುಲ್ ಮಾಡಬೇಕು, ಒಂದಿಷ್ಟು ಕೆಲಸ ಮಾಡೋಣ. ಅವರು ನೆಪದಿಂದ ಬಂದವರು ಬೆಂಗಳೂರಿಗೆ ಬಂದಾಗೆಲ್ಲ ನಮಗೆಲ್ಲ ಒಂಥರ ಏನೋ ಹೀರೋ ಮನೆಯಲ್ಲಿದೆ, ಹೀರೋ ಮನೆಯಲ್ಲಿದೆ ಅಂತ